ಓಕೆ, ನೆಕ್ಸ್ಟ್ ನಮ್ಮ ರೋಸ್ಟ್ ಇವಾಗ ಅನನ್ಯ ಟೀಚರ್. ಸಾರಿ, ಟೀಚರ್ ಕಡೆಗೆ. ಟೀಚರ್, ನಿಮ್ಮ ಪ್ರಶ್ನೆಗಳು ನೋಡ್ತಾ ಇದ್ದೀನಿ ಒಂದು ನಿಮಿಷ ರೀ. ಅಲ್ಲ, ಈಗಿನ ಕಾಲದಲ್ಲಿ ಚಿಕ್ಕ ಚಿಕ್ಕ ಚಡ್ಡಿ ಹಾಕೊಂಡಿರೋ ಹೀರೋಯಿನ್ಗಳೇ ಮಾರ್ಕೆಟಲ್ಲಿ ಕಚ್ಕೊಳ್ಳೋಕೆ ಓದಾಡ್ತಾರೆ. ನೀವು ನೋಡಿದ್ರೆ ಎಲೆಕ್ಷನ್ ನಿಂತಿರೋರ ಥರ ಕಾಟನ್ ಸೀರೆ ಹಾಕೊಂಡು ಸಿನಿಮಾ ಪೂರ್ತಿ ವಾಲಾಡ್ತಾ ಇದ್ದೀರಲ್ಲ, ಇದು ಯಾಕೆ? ನಾವು ಮೇಕ್ ಇನ್ ಇಂಡಿಯಾ ಕ್ಯಾಂಪೇನ್ ವಿ ಆರ್ ದಿ ಎಂಡೋರ್ಸರ್. ಅದ್ ಬಿಟ್ರೆ ಸೀರೆಗಳು ಹಾಕೊಂಡ್ರೆ ಪೊಟೆನ್ಶಿಯಲ್ ಇನ್ಲಾಸ್ ನ ಇಂಪ್ರೆಸ್ ಮಾಡಕ್ಕೆ ಸೀರೆ ಅಷ್ಟೇ, ಟೆನ್ಷನ್ ಇಲ್ಲ. ಮತ್ತೆ ಇನ್ನೇನಂದ್ರೆ ಕ್ಯಾರೆಕ್ಟರ್ಗೆ ಬೇಕಾಗಿತ್ತು, ಅದಕ್ಕೆ ನಾವು ಕ್ಯಾರೆಕ್ಟರ್ ಪ್ರಮುಖವಾಗಿ ಅದು ನಮ್ ಕ್ಯಾರೆಕ್ಟರ್ಗೆ ಏನ್ ಬೇಕು, ಏನು ಹಾರ್ಡ್ ವರ್ಕ್ ಮಾಡ್ಬೇಕು ಅದನ್ನ ನೋಡಿ ಮಾಡ್ತೀವಿ. ಅದರ್ವೈಸ್ ನಾನು ಶಾರ್ಟ್ಸ್ ಹಾಕೋಬಹುದಿತ್ತು. ಸುನಿ ಸರ್ ಫೋರ್ಸ್ ಮಾಡ್ತಿದ್ರು, ಶಾರ್ಟ್ಸ್ ಹಾಕೊಳ್ಳಿ ಮೇಡಮ್, ಶಾರ್ಟ್ಸ್ ಹಾಕೊಳ್ಳಿ. ಇಲ್ಲ ಸೈಡ್ ಇಲ್ಲ ಸರ್, ಟೀಚರ್ ಅಂದ್ರೆ ಸೀರೆ ಹಾಕೋಬೇಕಲ್ಲ, ಹೊಸದಲ್ವಾ, ಸೊ ಹಂಗಾಗಿ ಹೀರೋಯಿನ್ ಶಾರ್ಟ್ಸ್ ಹಾಕೊಳ್ಳಿ. ಏನ್ ಮದ್ವೆಗಿಂತ ಮುಂಚೆ, ಸಾರಿ ಕೌಂಟರ್ ಮಿಸ್ ಆಗೋಗಿದೆ. ಸೀರೆನ ಸಮ್ಮರ್ ಅಲ್ಲಿ ಉಟ್ಕೊಳ್ಳೋಕೆ ಶುರು ಮಾಡಿ ರೈನಿ ಸೀಸನ್ಗೆ ರೆಡಿ ಆದ್ರಂತೆ. ಸೊ ತಾವು ಸೀರೆ ಉಟ್ಕೊಂಡಿದ್ದ ಅನುಭವದ ಬಗ್ಗೆ ನೀವ್ ಹೇಳಿ. ನೀವು ಉಟ್ಕೊಳ್ಳೋದನ್ನ ನೋಡಿದ್ರೆ ಇವ್ರು ಹೇಳ್ತಾರೆ. ಸೊ ಒಬ್ರು ಡ್ರೇಪಿಸ್ಟ್ ಬರ್ತಿದ್ರು, ಡ್ರೇಪಿಸ್ಟ್ ಸೀರೆನ ಡ್ರೇಪ್ ಮಾಡಕ್ಕೆ ಬರ್ತಿದ್ರು. ಬಟ್ ಅವ್ರಿಗೂ ಅಂದ್ರೆ ನನ್ನ ನೋಡಿ ಅಯ್ಯೋ ಇವ್ರನ್ನ ಹೇಗ್ ಉಡ್ಸೋದು ಅಂತ. ಸೊ ಅಮ್ಮನ್ನ ಫೇಸ್ ಟೈಮ್ ಮಾಡಿ, ಅಮ್ಮಂಗೆ ಕಾಲ್ ಮಾಡಿ, ಅಮ್ಮ ಹೇಗ್ ಉಡ್ಸೋದು ಅಂತ. ಸೊ ಅಮ್ಮ ಮನೆಯಿಂದ ಇನ್ಸ್ಟ್ರಕ್ಷನ್ಸ್ ಕೊಡ್ತಿದ್ರು. ಸೊ ಇಟ್ ವುಡ್ ಟೇಕ್ ಅಬೌಟ್ 3 ಗಂಟೆ, ಅದಾದ್ಮೇಲೆ 2 ಅವರ್ ಮೇಕಪ್. ಸೊ ಫಸ್ಟ್ ಶಾಟ್ ಇಡೋ ಅಷ್ಟರಲ್ಲಿ ಲಂಚ್ ಟೈಮ್ ಆಗ್ತಿತ್ತು. ಅದಾದ್ಮೇಲೆ ಲಂಚ್ ಬ್ರೇಕ್ ಮಾಡೋಣ ಅಂತ. ಸೊ ಬೇಸಿಕ್ಲಿ ನನ್ನ ಫಸ್ಟ್ ಶಾಟ್ ವಾಸ್ ಅರೌಂಡ್ 2:33 ಅಲ್ವಾ ಸರ್? ಅಂಡ್ ನಾನು 5:30 ನಾನು ಪ್ಯಾಕಪ್ ಮಾಡಿ ಹೋಗ್ತೀನಿ, ಬಿಕಾಸ್ ಟ್ರಾಫಿಕ್ ಅಲ್ಲಿ ಸಿಕ್ಕಾಕೋತೀವಲ್ಲ ಅದಾದ್ಮೇಲೆ. ಸೊ ಐ ಲೈಕ್ ವೆರಿ ಸ್ಟ್ರಿಕ್ಟ್ಲಿ ಸೇ 5:30 ಪ್ಯಾಕಪ್ ಅಂತ. ನೀವು ಮಾತ್ರ ಟ್ರಾಫಿಕ್ ಅಲ್ಲಿ ಸಿಕ್ಕಾಕೊಳ್ಳೋದು, ಅವರೆಲ್ಲ ಹಾರ್ಕೊಂಡು ಹೋಗ್ಬಿಡ್ತಾರೆ. ಕರೆಕ್ಟ್. ಇವಾಗ ಅರ್ಥ ಆಯ್ತು ನೀವು ಯಾಕೆ ಕಾಟನ್ ಸೀರೆ ಉಟ್ಕೊಂಡ್ರಿ ಅಂತ. ಬೆವರಿದ್ರು 2:30 ಶಾರ್ಟ್ ಆಗೋ ಅಷ್ಟೊತ್ತಿಗೆ. ಎಕ್ಸಾಕ್ಟ್ಲಿ. ಮುಂದೆ ಈಗ ಯೂಟರ್ನ್ ಹಿಟ್ ಆಗಿದ್ದು ಟರ್ನ್ ಅಲ್ಲಿ ಬೇರೆ ಭಾಷೆಯವರು ನಿಮ್ಮನ್ನ ನೋಡೋಂಗ್ ಆಗೋಗ್ಬಿಟ್ಟಿದೆ. ಸೊ ಆಪರೇಷನ್ ಅಲ್ಮೇಲಮ್ಮ ಜೊತೆಗೇನೆ ಇನ್ನೊಂದು ತಮಿಳ್ ಸಿನಿಮಾನು ಅವತ್ತೇ ರಿಲೀಸ್ ಆಗಿದೆ ಅಲ್ಲ. ಅಲ್ಲಿ ಪ್ರಮೋಷನ್ ಮಾಡೋದ್ ಬಿಟ್ಟು ಇಲ್ಲಿದ್ದೀರಲ್ಲ, ಅಲ್ಲಿ ಪ್ರಮೋಷನ್ ಕರೀಲಿಲ್ವಾ ಅಥವಾ ಕನ್ನಡ ಸಿನಿಮಾ ಅಂತ ಎಕ್ಸ್ಟ್ರಾ ಅಲ್ಲವಾ? ಈಗ ಏನಂದ್ರೆ ಆ ಫಿಲ್ಮ್ ಅಲ್ಲಿ ವಿಜಯ್ ಸೇತುಪತಿ ಇದ್ದಾರೆ, ದೊಡ್ಡ ಸ್ಟಾರ್. ಅರ್ಥ ಮಾಡ್ಕೊಳ್ಳಿ, ಆರ್ ಮಾಧವನ್ ಇದ್ದಾರೆ, ದೊಡ್ಡ ಸ್ಟಾರ್. ಸೊ ಆ ಫಿಲ್ಮ್ಗೆ ಪ್ರಮೋಷನ್ ಬೇಡ. ನಮ್ ಫಿಲ್ಮ್ ಅಲ್ಲಿ ಯಾರಿದ್ದಾರೆ? ವಾವ್. ಸೊ ಐ ಓನ್ಲಿ ಸೆಡ್ ಪರವಾಗಿಲ್ಲ, ನಾನು ಅಲ್ಲಿ ಹೋಗ್ಬಹುದು, ನನ್ಗೆ ಹೆಲ್ಪ್ ಆಗುತ್ತೆ. ಅಫ್ ಕೋರ್ಸ್ ಇಟ್ ವಿಲ್ ಬಿ ನೈಸ್, ಬಿಕಾಸ್ ನಾನು ಆ ಫಿಲ್ಮ್ ಹೀರೋಯಿನ್, ತಮಿಳ್ ಫಿಲ್ಮ್. ಬಟ್ ಇಲ್ಲ, ನಾನು ಒಂದ್ ಸ್ವಲ್ಪ ಸೆಲ್ಫ್ಲೆಸ್ ಆಗಿ ಈ ಫಿಲ್ಮ್ಗೆ ಟೈಮ್ ಕೊಟ್ಟೆ. ಸೊ ಇನ್ನ ಥ್ಯಾಂಕ್ ಯು ಹೇಳಿಲ್ಲ ಇವರು ಆಕ್ಚುಲಿ, ಬಟ್ ಹೇಳ್ತಾರೆ ಅಂತ ಕಾನ್ಫಿಡೆನ್ಸ್. ಫ್ರಾಂಕ್ನೆಸ್ ನ ಯಾರು ಕಾಲ್ ಮುಟ್ಟಿದ್ರಾ? ಪಾಪ ಇಲ್ಲಿ ಕಾಲ್ ಮುಟ್ಟಿದ್ದಾರೆ ಅಲ್ಲಿ ಥಿಯೇಟರ್ ಅಲ್ಲಿ, ಐ ಮೀನ್ ಸಿನಿಮಾದಲ್ಲಿ ಏನ್ ಟಚ್ ಮಾಡಿದಿರೋ ನೋಡ್ಬೇಕು. ಸೊ ನೆಕ್ಸ್ಟ್ ಅದೇ ನೀವು ಇಷ್ಟೊಂದು ಫ್ರಾಂಕ್ನೆಸ್ ಎಲ್ಲಿಂದ ಕಲ್ತ್ಕೊಂಡ್ರಿ ಶ್ರದ್ಧಾ ಅವರೇ? ಈ ಇಂಡಸ್ಟ್ರಿಯಿಂದ. ಓಕೆ. ಸೊ ನೆಕ್ಸ್ಟ್ ನಿಮ್ದೊಂದು ಹಳೆ ಇಂಟರ್ವ್ಯೂನಲ್ಲಿ ಹಿಂಗೆ ಹೇಳಿದಿರಾ, ಟ್ಯಾಲೆಂಟು ಡಾನ್ಸ್ ನಲ್ಲಿ ಇಲ್ವೇ ಇಲ್ಲ, ಐ ಆಮ್ ಬರೀ ಆಕ್ಟ್ರೆಸ್. ಅಂದ್ರೆ ಏನು, ಡಾನ್ಸ್ ಚೆನ್ನಾಗಿ ಬರೋರೆಲ್ಲ ಆಕ್ಟ್ರೆಸ್ ಅಲ್ವಾ? ಅಥವಾ ಮಾಧುರಿ ದೀಕ್ಷಿತ್, ಶ್ರೀದೇವಿ ಅವ್ರನ್ನ ನೀವು ಇನ್ನು ನೋಡಿಲ್ವಾ? ಅವರು ಹೀರೋಯಿನ್ಸ್. ಓಕೆ, ಹೀರೋಯಿನ್ ಅಂದ್ರೆ ಹೀರೋಯಿನ್ ಡೆಫಿನೇಷನ್ ಅಂದ್ರೆ ಡಾನ್ಸ್ ಮಾಡಕ್ ಬರಬೇಕು, ಬ್ಯೂಟಿಫುಲ್ ಆಗಿ ಕಾಣಿಸ್ಬೇಕು, ಅಂಡ್ ಆಕ್ಟಿಂಗ್ ಎಲ್ಲ ಬರಬೇಕು. ಇವೆಲ್ಲ ಮ್ಯಾಚ್ ಆದ್ರೆ ಅವ್ರ ಹೀರೋಯಿನ್. ನಾನು ಬರೀ ಆಕ್ಟರ್, ನನಗೆ ಅವೆಲ್ಲ ಕ್ವಾಲಿಟೀಸ್ ಇಲ್ಲ. ಸೊ ಐ ಆಮ್ ಜಸ್ಟ್ ಅನ್ ಆಕ್ಟ್ರೆಸ್. ಕುಣಿಲಾರ್ದಿರೋರು ನೆಲ ಡೊಂಕು ಅಂತ ಅಂತಾರಂತೆ ಅಂತ, ಈ ಗಾದೆ ಬಗ್ಗೆ ಅಭಿಪ್ರಾಯ ಏನು? ನೋಡಿ, ನಾವು ನನ್ನ ಹತ್ರ ನೋ ಕಾಮೆಂಟ್ಸ್. ಓಕೆ, ನೆಕ್ಸ್ಟ್ ಕಮೆಂಟ್ ನೋಡಿ. ನಿಮ್ ಸಿನಿಮಾದ ಒಂದು ಡೈಲಾಗ್ ಅನ್ನ ಕೇಳಿ ನೆನ್ನೆ ರಾತ್ರಿಯಿಂದ ನಿದ್ದೆ ಮಾಡದೆ ನಾನು ಈ ಪ್ರಶ್ನೆ ಕೇಳಬೇಕು ಅಂತ ಬಂದಿದ್ದೀನಿ. ವ್ಯಾಲೆಂಟೈನ್ಸ್ ಡೇಗೆ ಒಂದು ಕಳಶ ಇಟ್ಟು ಲವ್ ಸಿಂಬಲ್ ಅನ್ನ ಕೂಡಿಸಿ ಸಿಕ್ಕಿರೋ ಲವ್ ಲೆಟರ್ಸ್ ಗಳನ್ನೆಲ್ಲ ಇಟ್ಟು ಏರಿಯಾ ಹುಡುಗಿರಿಗೆ ಅರ್ಶನ ಕುಂಕುಮ ಕೊಟ್ಟು ಹುಡುಗರಿಗೆ ಲಿಪ್ ಲಾಕ್ ಕೊಟ್ಟು ಆಚರಿಸ್ತೀರಾ, ಕರೆಕ್ಟ್ ಅಲ್ಲ? ಕರೆಕ್ಟ್. ವ್ಯಾಲೆಂಟೈನ್ಸ್ ಡೇನ ಹಿಂಗ ಆಚರಿಸಿದ್ರೆ ಚಿಲ್ಡ್ರನ್ಸ್ ಡೇಗೆ ಏನ್ ಮಾಡ್ತೀರಾ? ಚಿಲ್ಡ್ರನ್ಸ್ ಡೇಗೆ ನಾವು ಹಾಸ್ಪಿಟಲ್ಗೆ ಹೋಗ್ತೀವಿ. ಹೌದು, ಮಕ್ಳಿಗೆ ಸ್ವೀಟ್ಸ್ ಕೊಡಕ್ಕೆ. ಓಕೆ, ನೀವ್ ಹೇಗೆ ಹೇಳ್ತಿರೋ ಹಾಗೆ. ನಿಮ್ ಪ್ರಕಾರ ಸ್ವೀಟ್ ಅಂದ್ರೆ ಏನು? ಸ್ವೀಟ್ ಕಿಸಸ್. ಐ ಡೋಂಟ್ ನೋ. ಚಿಲ್ಡ್ರನ್ಸ್ ಡೇ, ಬಿ ರೆಡಿ ಟು ಗೆಟ್ ಕಿಸಸ್. ಮುಂದೆ ಆಮೇಲೆ ನಿಮ್ ಟ್ರೈಲರ್ ಅಲ್ಲಿ ಒಂದು ಡೈಲಾಗ್ ಬರುತ್ತೆ, ತುಂಬಾ ಶಾರ್ಟ್ ಆಯ್ತಾ ಇನ್ನೂ ಬೇಕಾ ಅಂತ. ಸೊ ಇನ್ನೂ ಸ್ವಲ್ಪ ಬೇಕು, ಈ ಸಿನಿಮಾ ಬಗ್ಗೆ ಮ್ಯಾಟರ್ ಬೇಕು, ನಮ್ಮ ಆಪರೇಷನ್ ಅಂದ್ಮೇಲೆ ನಮ್ಮ ಬಗ್ಗೆ ಇನ್ನೂ ಸ್ವಲ್ಪ ಟಮಟೆ ಹೊಡ್ಕೊಳ್ಳಿ. ಮ್ಯಾಟರ್ ಬೇಕಾ ನಿಮಗೆ? ಓಕೆ, ನಮ್ಮ ಫಿಲ್ಮ್ ಬಂದು ಒಂದು ಥ್ರಿಲ್ಲರ್. ನೋ, ಐ ಆಮ್ ನಾಟ್ ಗೋನ್ ಗೋ ಇಂಟು ಆಲ್ ದ್ಯಾಟ್. ಸೊ ನಮ್ಮ ಫಿಲ್ಮಲ್ಲಿ ಎಲ್ಲಾನು ಇದೆ, ಥ್ರಿಲ್ಲಿಂಗ್ ಎಲಿಮೆಂಟ್ಸ್ ಇದೆ. ಸುನಿ ಸರ್ ಹೇಳಿದ ಪ್ರಕಾರ
ರೊಮ್ಯಾನ್ಸ್ ಇದೆ, ಏನೋ ಒಂದು ಆಕ್ಟಿಂಗ್ ಮಾಡಿದ್ವಿ ತುಂಬಾ ರೊಮ್ಯಾಂಟಿಕ್ ಆಗಿ ಕಾಣಿಸ್ಕೊಳ್ಳೋಕ್ಕೆ. ಸೊ ಒಂದು ಕೆಮಿಸ್ಟ್ರಿನ ಬಿಲ್ಡ್ ಮಾಡಬೇಕಿತ್ತು, ಲೈಕ್ ವಿ ಹ್ಯಾಡ್ ಟು ಬೇರ್ ಈಚ್ ಅದರ್, ಟಾಲರೇಟ್ ಈಚ್ ಅದರ್. ಸೊ ಅದು ಇದೆ. ಓ ಸರ್ ಕಟ್ ಹೇಳಿದ್ರು ಸುಳ್ಳಿದು, ಟೋಟಲ್ ಸುಳ್ಳು. ಗಾಡ್ ಸರ್ ಪ್ಲೀಸ್ ಇಂಥ ಸೀಕ್ರೆಟ್ಸ್ನ ಸ್ಪಿಲ್ ಮಾಡಬೇಡಿ. ಓಕೆ, ಆಮೇಲೆ ಅನನ್ಯ ಟೀಚರ್ ಇದ್ದಾರೆ, ಪರ್ಮಿ ಇದ್ದಾರೆ, ಆ್ಯಂಡ್ ಒಂದು ವಿತ್ ಅಮೇಝಿಂಗ್ ಕಥೆ ಇದೆ, ಎಲ್ಲಾನು ಇದೆ. ಹ್ಯೂಮರ್. ಸುನಿ ಸರ್ ಬರ್ತಿದ್ರು ಸೆಟ್ಸ್ಗೆ, ಆಕ್ಷನ್ ಕಟ್ ಎಲ್ಲ ಹೇಳಿ ಆಕ್ಷನ್ ಕಟ್ ಚೆನ್ನಾಗಿ ಹೇಳ್ತಿದ್ರು. ಯಾ ಏನ್ ಹೇಳಿದ್ರಿ ಇಷ್ಟೊತ್ತು? ಇನ್ನೊಂದ್ಸತಿ ಹೇಳ್ತೀರಾ? ಏನೋ ಅರ್ಥ ಆಗಿಲ್ಲ, ಬಿಕಾಸ್ ಎಲ್ಲ ಇದನ್ನೇ ಹೇಳ್ತಾರೆ. ಏನೋ ಅಲ್ಲ, ಸಿನಿಮಾ ಬಗ್ಗೆ ಎಲ್ಲರೂ ಇದೇ ಹೇಳ್ತಾರೆ, ಇನ್ನೇನೋ ಸ್ವಲ್ಪ ಡಿಫ್ರೆಂಟ್ ಆಗಿ ಹೇಳ್ತೀರಾ? ಹಾ, ಏನೋ ಡಿಫ್ರೆಂಟ್ ಆಗಿದೆ ಕಥೆ. ಹೌದು, ಒಳ್ಳೆ ಸೆಟಪ್ ಇರಬೇಕು, ಒಳ್ಳೆ ಟೆಕ್ನಿಷಿಯನ್ಸ್ ಇರಬೇಕು, ಏನಿದು ಒಳ್ಳೆ ಹೋಸ್ಟ್ ಇರಬೇಕು. ಏನಂದ್ರೆ ನಮ್ಗೆ ಆಪರೇಷನ್ ಅಲ್ಮೇಲೆ ನಮ್ಮ ತರ ಬಜೆಟ್ ಸಿಕ್ಕಿಲ್ಲ ನೋಡಿ, ಅಷ್ಟೆಲ್ಲ ಒಳ್ಳೊಳ್ಳೆದು ಇಡಕ್ಕೆ. ಸೊ ನಮ್ಮನ್ನ ಯಾಕೆ ಕರೀತೀರಾ? ಐ ಮೀನ್ ನಿಮ್ಮನ್ನ ಸ್ವಲ್ಪ ಡಿಸಪಾಯಿಂಟಿಂಗ್ ಆಗೋಯ್ತು ನನಗೆ. ನಮ್ ಕಡೆ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬಂದಿದ್ದೆ. ಏನೋ ಅನ್ಕೊಂಡಿದ್ವಿ ಸರ್. ಓ, ನಮ್ ಕಡೆಗೆ ಬಂತು, ನಮ್ ಕಡೆ. ಓಕೆ, ಜನ ನೋಡ್ತಾ ಇದ್ರಲ್ಲ, ಇಂಟರ್ವ್ಯೂ ಮಾಡ್ತಾರೆ ಅನ್ಕೊಂಡ್ವಿ. ಸೊ ನಾವು ಸ್ವಲ್ಪ ಮರ್ಯಾದೆ ಕೊಡ್ಬೇಕಲ್ವಾ ನಮ್ಗೆ? ನಮ್ ಟೈಮ್ ಬರ್ತಾರೆ ಅನ್ಕೊಂಡ್ವಿ. ಸೊ ನೋಡೋಣ. ನಾವು 5 ನಿಮಿಷ. ಓಕೆ ಓಕೆ ಶ್ರದ್ಧಾ, ಮುಂದಕ್ಕೆ ಬನ್ನಿ. ಓಕೆ, ಸಾಕು, ನಾವ್ ಹಂಗೆ ಜಿಟ್ಟಿಡ್ಕೊಂಡು ಬರ್ತೀವಿ ನೋಡಿ. ಅಲ್ಲ ಇಲ್ಲ, ನಮ್ ಲಾಸ್ಟಿಗೆ ಬರುತ್ತೆ ಅನ್ಕೊಂಡೆ, ಇಲ್ಲೇ ಬಂದ್ಬಿಟ್ರಿ. ಓಕೆ, ಆಂಟಿ ಕ್ಲೈಮ್ಯಾಕ್ಸ್ ಹೋಗ್ತಿದೆ. ಇರ್ಲಿ, ಮುಂದೆ ಶ್ರದ್ಧಾ ಅವರೇ, ನಿಮ್ದು ರಿಟೈರ್ಮೆಂಟ್ ಪ್ಲಾನ್ ಬಂದು ಫರ್ಗೆಟ್ ಕನ್ನಡ ಇನ್ 3 days ಅಂತ ಪುಸ್ತಕ ಬರೀತಿರಂತೆ, ಇದು ನಿಜಾನಾ? 3 days ಅಲ್ಲ, ಅಟ್ಲೀಸ್ಟ್ 6 ತಿಂಗಳು ಬೇಕೇ ಬೇಕು. ಫರ್ಗೆಟ್ ಕನ್ನಡ ಇನ್ 6 ತಿಂಗಳು ಅಂತ ಪುಸ್ತಕ. ಸೊ ಏನಂದ್ರೆ ನನ್ನ ಲೈಫಲ್ಲಿ ನಾನು ಕನ್ನಡ ಕಲ್ತಿದ್ದು ಈ ಇಂಡಸ್ಟ್ರಿನ ಜಾಯಿನ್ ಆದ್ಮೇಲೆ. ಸೊ ಈಗ ಒಂದು 1.5 years ಆಗಿದೆ. ಸೊ ಹೌ ಟು ಲರ್ನ್ ಕನ್ನಡ ಇನ್ 1.5 years ಅಂತ ಒಂದು ಬುಕ್, ಮೊದಲನೇ ಬುಕ್, ಅಂಡ್ ಹೌ ಟು ಫರ್ಗೆಟ್ ಕನ್ನಡ ಇನ್ 6 months. ಓಕೆ, ದಿಸ್ ಇಸ್ ದ ಪ್ಲಾನ್. ಶ್ರದ್ಧಾ ಅವರೇ, ನಿಮ್ಗೆ ಯಾವ ಸೆಂಟ್ ಇಷ್ಟ ಹೇಳಿ ಕೊಡ್ತೀವಿ, ಬಿಕಾಸ್ ನಿಮ್ಮ ಹತ್ರ ಆಕ್ಸೆಂಟ್ ಅಂತೂ ತುಂಬಾ ಇದೆ. ನನಗೆ ಪಾಕೋ ರೊಬಾನ್, ಲೇಡಿ ಮಿಲಿಯನ್ ಅಂತ ತುಂಬಾ ಇಷ್ಟ. ಯಾರು ನೋಡ್ತಾ ಇದ್ರೆ ಕೊಟ್ಬಿಡಿ, ನನ್ನ ಫ್ಯಾನ್ಸ್ ಎಲ್ಲ ಕೊಟ್ಬಿಡಿ. ಪ್ಲೀಸ್ ನನಗೆ ಕೊಡಿ. ಸ್ವಲ್ಪ ನೀವು ಅನನ್ಯ ಟೀಚರ್ ಆಗಿ ನಿಮ್ಮ ಹುಡುಗಂದು ಏನು ಪಾಠ ಹೇಳ್ಕೊಡ್ತೀರಾ ಅಂತ ಒಂದು ಸ್ವಲ್ಪ ಟೆಸ್ಟ್ ತಗೋಬೋದಾ? ಯಾವ ಟೀಚರ್ ನೀವು ಮೂವಿನಲ್ಲಿ? ಅನನ್ಯ ಟೀಚರ್ ಕೆಮಿಸ್ಟ್ರಿ. ಓಕೆ, ಸ್ವಲ್ಪ ಯಾವ ಫಾರ್ಮುಲಾ ಜನಗಳಿಗೆ ವರ್ಕೌಟ್ ಆಗುತ್ತೆ ಅಂತ ಹೇಳ್ತೀರಾ? ಇಲ್ಲಿ ಅಂಟ್ಕೊಂಡಿರೋ ಫಾರ್ಮುಲಾ ಅಂಟ್ಕೊಂಡಿರೋ ಫಾರ್ಮುಲಾಗ ಮೈಕ್ ಬೇಡ. ಓಕೆ, ಎಕ್ಸ್ಟ್ರಾ ಕ್ಲಾಸಲ್ಲಿ ಬಯಾಲಜಿ. ಎಕ್ಸ್ಟ್ರಾ ಸ್ಪೆಷಲ್ ಕ್ಲಾಸು ಬಯಾಲಜಿ. ಎಲ್ಲಿ ತಗೋತೀರಾ ಸರ್? ಡೈರೆಕ್ಟರ್ ಕ್ಯಾಮ್ರಾ ಮುಂದೆ ತಗೊಂಡ್ರಾ? ಇಲ್ಲ ಇದೆಲ್ಲ ನಮಗೆ ಗೊತ್ತಿಲ್ಲ. ಐ ಡೋಂಟ್ ನೋ. ಅದಕ್ಕೋಸ್ಕರನೇ ಸೀನ್ ಬರೆಸ್ತಾ ಇದ್ವಿ. ಇಲ್ಲ ಅಂತ ಹೇಳಿದ್ರು ನಾವೇ ಮುಟ್ಟ ಹಾಕ್ತಾ ಇದ್ವಿ. ಐ ನೋ, ಬಿಕಾಸ್ ವಿ ಆರ್ ಸೋ ಇಂಟು ಅವರ್ ಕ್ಯಾರೆಕ್ಟರ್ಸ್ ಅಷ್ಟೇ. ಜಸ್ಟಿಸ್ ಮಾಡಬೇಕು. ಐ ಮೀನ್ ಆಬ್ವಿಯಸ್ಲಿ ಕೆಮಿಸ್ಟ್ರಿ ಆದ್ಮೇಲೆ ಬಯಾಲಜಿ ಬಂದೇ ಬರುತ್ತಲ್ವಾ? ಬಂತು, ಆಯ್ತು. ಫಿಸಿಕ್ಸ್ ಯಾರು ಬಂತ ಯಾವ್ದಾದ್ರು ಸೇನೇನವ್ರು ಬಂದು ಫಿಸಿಕ್ಸ್ ಅಂತ ಹೊಡೆದ್ರ ಅಥವಾ ಇಲ್ಲ, ಫಿಸಿಕ್ಸ್ ಎಲ್ಲ ಬರಲ್ಲ. ನಾವು ಅಷ್ಟು ಐ ಆಮ್ ನಾಟ್ ಸೋ ವೆಲ್ ರೆಡ್. ಇವನ್ಗಂತೂ ಏನು ಬರಲ್ಲ. ಫಿಸಿಕ್ಸ್ ತುಂಬಾ ಬೋರಿಂಗ್ ಅನ್ಸುತ್ತೆ. ಬಯಾಲಜಿ ಅಂಡ್ ಬಯಾಲಜಿ. ಆಲ್ರೈಟ್. ಸೊ ನೀವು ಸ್ವಲ್ಪ ಇಂಗ್ಲಿಷು ಈ ಟ್ರೈಲರ್ ಅಲ್ಲಿ ತುಂಬಾ ಹಿಂಗೋ ಮಾತಾಡ್ಬಿಟ್ಟಿದ್ದೀರಾ. ಏನ್ ಹೆಂಗೆಂಗೋ ಅಂದ್ರೆ ಅದೇ ಎಂಟರ್ಪ್ರೆನ್ಯೂರ್. ಏನು ಎಂಟರ್ಪ್ರೆನ್ಯೂರ್? ಹೌದು, ಹಾ ಕರೆಕ್ಟ್. ಏನ್ ಹೆಂಗೆಂಗೋ ಅಂದ್ರೆ ಏನರ್ಥ? ಅದೇ ನಾವು ಬೇರೆ ಡಿಕ್ಷನರಿ ನೋಡಿದ್ದು. ಸೊ ಅದೇ ನಾಳೆಯಿಂದ ಅದೇ ತಿಳ್ಕೊಳ್ಳಿ ದಯವಿಟ್ಟು. ನಾವು ಹೇಳೋದನ್ನ ಆಡ್ ಮಾಡ್ಕೊಳ್ಳಿ, ಇಲ್ಲ ಬೇರೆ ಇದನ್ನ ಡಿಕ್ಷನರಿ ಚೇಂಜ್ ಮಾಡಿ. ಸರಿಗಿಲ್ಲ. ನಾಳೆಯಿಂದ ಯಾವ್ದು ನಾಯಿ ಹೆಸರದು? ಪಮ್ಮಿ ಡಿಕ್ಷನರಿನೇ ತಗೋತೀವಿ. ಸರ್ ಸ್ವಲ್ಪ ಎಕ್ಸ್ಪೆರಿಮೆಂಟ್ ಸ್ಪೆಲ್ಲಿಂಗ್ ಹೇಳ್ತೀರಾ? ಎಕ್ಸ್ ಬರುತ್ತೆ ತಾನೆ? ಬರುತ್ತೆ. SEX ಬಂತು. SEXPER. ಮುಂದೆ ನೀವೇ ಹಾಕೊಳ್ಳಿ ಲೆಕ್ಕ. ಬಿಡಿ ಸರ್, SEX ಆದ್ಮೇಲೆ ಯಾರು ಕೇಳಿಸ್ಕೊಂಡಿಲ್ಲ, ಪರವಾಗಿಲ್ಲ. ಹಾ, ಒಂದ್ ಪೆಪರ್ಮೆಂಟ್ ಇಡಿ ಅಷ್ಟೇ. ಕರೆಕ್ಟ್ ಆಗಿ ಹೇಳಿದ್ರು ನೋಡಿ. ಅದು ಎಕ್ಸ್ ಬಂದ್ಮೇಲೆ ಒಂದ್ ಪೆಪರ್ಮೆಂಟ್ ಹಾಕಿ. ನೀವು ಮದ್ವೆ ಆದ್ಮೇಲೆ ತುಂಬಾ ಸ್ಪಾಂಟೇನಿಯಸ್ ಆಗಿ ಇನ್ನೂ ಚಿಗುರ್ಕೊಂಡ್ಬಿಟ್ಟಿದ್ದೀರಾ ಸೋನಿ ಅವರೇ? ನಮ್ಮ ಹುಡುಗಿ ಸೌಂದರ್ಯ ಎಲ್ಲ ಹೇಳ್ಕೊಡ್ತಾರೆ ನಮಗೆ. ನಂದೇನಿಲ್ಲ ಮೇಡಮ್, ಸಿನಿಮಾ ಪಾಪ ಅವ್ರು ಮಾಡಿರೋದು ಹೆಸರು ಹಾಕೊಳಕ್ ನನಗೆ ಬಿಟ್ಟಿದ್ದಾರೆ. ನಮ್ಮ ಹುಡುಗಿ ಹೇಳ್ಕೊಡ್ತಾಳೆ ರಾತ್ರಿ, ನಾನು ಬೆಳಗ್ಗೆ ಬಂದು ಎಕ್ಸಿಕ್ಯೂಟ್ ಮಾಡ್ತೀನಿ. ಸೊ ತುಂಬಾ ಚೆನ್ನಾಗೆಲ್ಲ ಹೇಳೋದಕ್ಕೆ ಒಂದು ಧ್ವನಿ, ಆಕ್ಷನ್ ಕಟ್ ಹೇಳೋದಕ್ಕೆ ಒಂದು ವಾಯ್ಸ್ ಬೇಕಾಗಿತ್ತು ನಾವು. ಸೊ ಹಾಗಾಗಿ ಇಲ್ಲ ಬಿಡಿ ಅವ್ರಿಗೆ. ಹಾಗಾಗಿ ಕರೆಸ್ತಾ ಇದ್ವಿ. ಆಮೇಲೆ ಡೈರೆಕ್ಟರ್ ಅಂತ ಕ್ರೆಡಿಟ್ ಕೂಡ ಕೊಟ್ಟಿದೀವಿ. ಬಿಕಾಸ್ ಆ ಒಂದು ಶ್ರಮಕ್ಕೆ ಆಕ್ಷನ್ ಕಟ್ ಹೇಳೋದಕ್ಕೆ ತುಂಬಾ ಕಷ್ಟ. ಅದು ಆಕ್ಷನ್ ಕಟ್ ದಿನಕ್ಕೆ 20 ಸತಿ ಹೇಳೋದು. ಅಂಡ್ ರೈಟರ್ ಕ್ರೆಡಿಟ್ ಕೊಟ್ಟಿದೀವಿ. ಸೊ ಅದು ಲೈಕ್ ವಿ ಫೆಲ್ಟ್ ಒಂಥರ ತುಂಬಾ ಇನ್ನಸೆಂಟ್ ಆಗಿದ್ದಾರೆ ಪಾಪ ಅಂತ, ಚಲೋ ಕೊಟ್ಬಿಡೋಣ ಅಂತ.
ನೋಡಿ ನೀವು ತುಂಬಾ ಕ್ರೆಡಿಟ್ ಕೊಟ್ಟಿದ್ದಕ್ಕೆ ಕಿಟಕಿ ಬಾಗ್ಲೆಲ್ಲ ಹೊಡ್ಕೋತಾ ಇದೆ ಇಲ್ಲಿ ಶೆಲಾಕ್ಸ್ ಪಬ್ ಕೋರ್ಮಂಗ್ಲಾದಲ್ಲಿ. ಸೊ ಕಡೆದು ಒಂದು 5-6 ಪ್ರಶ್ನೆಗಳಿತ್ತು, ನೀವು ಸ್ವಲ್ಪ ನನಗೆ ಮಾತಾಡಕ್ ಬಿಟ್ರೆ ನಾನು ಒಂದು ಪ್ರಶ್ನೆ ಕೇಳ್ಬಿಡ್ಲಾ? ಕೇಳಿ. ಥ್ಯಾಂಕ್ ಯು. ಫಸ್ಟೇ ಡಿಸೈಡ್ ಮಾಡಿದ್ದೆ ನಾವು, ಹೋಸ್ಟ್ ಚೆನ್ನಾಗಿದ್ರೆ ಅವ್ರು ಮಾತಾಡ್ಲಿ, ಇಲ್ದಿದ್ರೆ ನಾವೇ ಟೇಕ್ ಓವರ್. ತುಂಬಾ ಒಳ್ಳೆ ಇಷ್ಟನ ಕಂಬ್ಯಾಕು. ಓಕೆ. ಸೊ 5 ನಿಮಿಷಕ್ಕೆ 50 ನಿಮಿಷ ಬಿಲ್ಡಪ್ ತಗೊಳ್ಳೋ ಹೀರೋಯಿನ್ ನೀವು ಅಂತ ನಿಮ್ಮ ಲಾಸ್ಟ್ ಸಿನಿಮಾದಲ್ಲಿ ಏನೋ 5 ನಿಮಿಷಕ್ಕೆ ತಮಿಳ್ ಸಿನಿಮಾ ಹಂಗೆ ಅಂತೆಲ್ಲ ಬಿಲ್ಡಪ್ ಕೊಟ್ರಂತೆ. ಇದಕ್ಕೆ ಜನ ಹಿಂಗ್ ಕೇಳಿದಾಗ ಏನ್ ಹೇಳ್ತೀರಾ ಶ್ರದ್ಧಾ ಅವ್ರೆ? ಸೀನ್ಸ್ ಎಲ್ಲ ಕಟ್ ಮಾಡಿದ್ರು ಡೈರೆಕ್ಟರ್, ಸೊ ಪರವಾಗಿಲ್ಲ. ಬಟ್ 50 ನಿಮಿಷದ ರೋಲ್ ಇತ್ತು, ಬಟ್ 5 ನಿಮಿಷ ಕಟ್ ಮಾಡಿಬಿಟ್ರು, ಅಷ್ಟೇ ಹೇಳಕ್ ಇಷ್ಟಪಡ್ತೀನಿ. ನೆಕ್ಸ್ಟ್ ಸರ್ ನೀವು ನೀವು ಕನ್ನಡ ರಾಜ್ಯೋತ್ಸವ ದಿನ ಮಾತ್ರ ಕನ್ನಡ ಮಾತಾಡ್ತೀರಂತೆ, ಬಾಕಿದೆಲ್ಲ ಬಿಟ್ರೆ ಬಯಾಲಜಿ, ಫಿಸಿಕ್ಸ್, ಕೆಮಿಸ್ಟ್ರಿ ಇವತ್ತು 1 ನವೆಂಬರ್ ಅಲ್ಲ, ಕನ್ನಡ ರಾಜ್ಯೋತ್ಸವ ದಿನ ಮಾತಾಡ್ತೇನೆ ಅಂತ ಯಾರು ಹೇಳಿದ್ ನಿಮಗೆ? ಕನ್ನಡ ಓ ಅದು ಮಾತಾಡಲ್ಲ. ತುಂಬಾ ಇಲ್ಲ, ಪ್ರಮೋಷನ್ಸ್ ಇದ್ದಾಗ ಮಾತ್ರ ಮಾತಾಡ್ತೀನಿ. ನಿಮ್ಗೆ ಎಲ್ಲೆಲ್ಲಿ ಪ್ರಮೋಷನ್ ಇರುತ್ತೋ ಅದೆಲ್ಲ ಅವತ್ತೆಲ್ಲ ಅವಾಗ ನಾನು ಅಚ್ಚ ಕನ್ನಡತಿ ಕಾಣಿಸ್ತು. ಕನ್ನಡತಿ ಕಾಣಿಸ್ತು. ಥ್ಯಾಂಕ್ ಯು. ನೆಕ್ಸ್ಟು ಮೇಡಮ್, ನಿಮ್ಮದು ಇನ್ಸ್ಟಾಗ್ರಾಮಲ್ಲಿ ಇರುವಂಥ ಪರ್ಫಾರ್ಮೆನ್ಸ್ಗೆ, ಆ್ಯಕ್ಟಿವ್ನೆಸ್ಗೆ ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ ಕೊಡಬೇಕು ಅಂತ ಇದ್ದಾರಂತೆ. ಸೊ ಇದ್ರ ಬಗ್ಗೆ ತಮ್ಮದು ಆಕ್ಸೆಪ್ಟೆನ್ಸ್ ಸ್ಪೀಚ್ ಏನಿರುತ್ತೆ? ಫಸ್ಟ್ಲಿ ನೀವು ನನ್ನ ಫಾಲೋ ಮಾಡ್ತೀರಾ ಅಂತ ಗೊತ್ತಾಯ್ತು, ಸೊ ಥ್ಯಾಂಕ್ ಯು ರಶ್ಮಿ, ಖುಷಿ ಆಗುತ್ತೆ. ಇನ್ಸ್ಟಾಗ್ರಾಮ್ ಅವಾರ್ಡ್ ಆಕ್ಸೆಪ್ಟೆನ್ಸ್ ಸ್ಪೀಚ್ ಕೂಡ ಇನ್ಸ್ಟಾಗ್ರಾಮ್ ಸ್ಟೋರಿ ಹಾಗೆ ಹಾಕ್ತೀನಿ, ಸೊ ಇಲ್ಲಿ ಹಾಕಿ ವೇಸ್ಟ್ ಮಾಡಲ್ಲ. ಬಿಕಾಸ್ ಅವಾರ್ಡ್ ಆಕ್ಸೆಪ್ಟೆನ್ಸ್ ಸ್ಪೀಚ್ ಕೊಡ್ಬೇಕಾಗಿರೋದು ನನ್ನ ಫಾಲೋವರ್ಸ್ಗೆ, ಸೊ ಇನ್ಸ್ಟಾಗ್ರಾಮ್ ಅಲ್ಲೇ ಹಾಕ್ತೀನಿ. ಸೊ ಫಾಲೋ ಮಾಡಿ ನನ್ನ ಇನ್ಸ್ಟಾಗ್ರಾಮ್ ಸ್ಪೀಚ್ ನೋಡ್ಬೇಕಂದ್ರೆ, ಸಾರಿ, ಅವಾರ್ಡ್ ಆಕ್ಸೆಪ್ಟೆನ್ಸ್ ಸ್ಪೀಚ್. ಸೊ ನಿಮಗೆ ಇನ್ಸ್ಟಾಗ್ರಾಮಲ್ಲಿ ಇರೋಷ್ಟು ಫಾಲೋಯಿಂಗು ಥಿಯೇಟ್ರಿಗೆ ಬಂದ್ಬಿಟ್ರೆ ನಮ್ಮ ಇಂಡಸ್ಟ್ರಿದು ನೆಕ್ಸ್ಟ್ ಮಾಲಾಶ್ರೀ ನೀವೇ ಅಂತ ನಿಮ್ಗೆ ಅನ್ಸತ್ತಾ? ಬರ್ತಾರೆ. ಎಷ್ಟು ಜನ ಇದ್ದಾರೆ ಇನ್ಸ್ಟಾಗ್ರಾಮಲ್ಲಿ? 4 ಒಳ್ಳೆ 1-2 ಜೊಳ್ಳೆ 60,000 ಜನ ಅಷ್ಟೇ. 60,000 ಜನ. ವಾವ್, ಅಷ್ಟು ಜನ ಫಸ್ಟ್ ಡೇ ಫಸ್ಟ್ ಹೋಗಿ ಬಂದ್ಬಿಟ್ರೆ ನೆಕ್ಸ್ಟ್ ವಾರ ನಡೆಯುತ್ತೆ ಅಲ್ಲ? 50-60,000. ಹೌದು, 5 ವರ್ಷಕ್ಕೆ ಒಂದ್ಸತಿ ಹಿಟ್ ಸಿನಿಮಾ ಕೊಟ್ಟವ್ರೆ 5 ವರ್ಷ ಆರಾಮಾಗಿ. ಗ್ರ್ಯಾಂಡ್ 7 ಡೇಸ್ ಅಂತ ಪೋಸ್ಟ್ ಮಾಡೋಣ. ಗ್ರ್ಯಾಂಡ್ 7 ಡೇಸ್, 28 shows. ಗ್ರ್ಯಾಂಡ್ 28 ಶೋಸ್ ಅಂತ ಒಂದು. ಸೊ ಅಷ್ಟೇ. 28 shows ಚಿಕ್ಕದಾಗಿ. ಸೊ ಮುಂದಿನ ಸಿನಿಮಾದಲ್ಲೂ ನಿಮ್ಮದು ಲಾಕ್ ಉಗೀಕು ಬರೀ ಲಿಪ್ಪಗೆ ಬರುತ್ತಾ, ಅಥವಾ ಗಾಡಿ ಲಾಕು, ಅಥವಾ ಹುಡುಗರನ್ನ ಲಾಕು, ಈ ಥರ ಎಲ್ಲ ಬರುತ್ತಾ? ನಾವು ಎಲ್ಲ ಲಾಕ್ ಮಾಡ್ತೀವಿ, ಎಸ್ಪೆಷಲಿ ಲಿಪ್ ಲಾಕ್ ಅಂದ್ರೆ ಹಂಗೆ. ಸೊ ಈ ಲಿಪ್ ಲಾಕ್ ಜೊತೆಗೇನೆ ನಮ್ದು ಇವಾಗ ಪ್ರಶ್ನೆಗಳು ಲಾಕ್ ಆಗಿಬಿಟ್ಟಿದೆ. ಸೊ ಆಲ್ ಪೀಪಲ್, ಸೊ ಇಷ್ಟೊತ್ತು ನಾವು ದ ರೋಸ್ಟ್ ಅಂತ ಟ್ರೈ ಮಾಡಿದ್ದು. ಇಟ್ ವಾಸ್ ಅ ಡಿಫ್ರೆಂಟ್ ಐಡಿಯಾ, ಆದ್ರೆ ಬೇರೆ ಭಾಷೆನವರೆಲ್ಲ ಮಾಡ್ಬಿಟ್ಟಿದ್ದಾರೆ. ಅಂದ್ರೆ ಇವ್ರ ಶೋ ಬಗ್ಗೆನೇ ತಮಟೆ ಹೊಡಿತಿದ್ದಾರೆ ಈಗ. ಇಟ್ ವಾಸ್ ಅ ಡಿಫರೆಂಟ್ ಐಡಿಯಾ. ನಾವು ತಮಟೆ ಎಲ್ಲ ಹೊಡಿಯಲ್ಲ, ನಾವು ಬೋರ್ಡ್ ಹಾಕ್ಬಿಡ್ತೀವಿ. ನಮ್ಮ ಹತ್ರ ಬಜೆಟ್ ಇದೆ, ಏನೋ. ಓಕೆ, ಒಂದು ನೀರಿನ ಒಂದು ಗ್ಲಾಸ್, ಅದೇ ಬಜೆಟ್ ಇದೆ, ಬಟ್ ಅದು ಪಬ್ ಅಲ್ಲಿ ಇದೀವಿ, ಬಟ್ ಬರೀ ನೀರ್ ಕೊಟ್ರು. ನಂದು ರೋಸ್ಟ್ ಮಾಡ್ತಾ ಇದೀರಾ ನೀವು? ನನಗೂ ಹಂಗ ಅನ್ಸಿಲ್ಲ. ಆಲ್ರೆಡಿ ಕರ್ದಿರೋದನ್ನ ನಾವ್ ಇನ್ನೇನ್ ಕರಿಯೋದು? ನಮ್ ಡೈಲಾಗ್ ನಮ್ಗೆ. ಆಲ್ ಪೀಪಲ್, ಸೊ ಇಷ್ಟೊತ್ತು ನಾವು ಮಾತಾಡಿ ಮುಗಿಸಿದೀವಿ. ಇಷ್ಟೊತ್ತು ಎಲ್ಲ ತರಲೆ ತಮಾಷೆ ಪ್ರಶ್ನೆಗಳು. ಈ ತರ ಯಾರು ನಿಮ್ ಪ್ರಶ್ನೆ ಕೇಳಿದಾರ? ತುಂಬಾ ಚೆನ್ನಾಗಿ ಕೇಳಿದ್ದಾರೆ. ನಾವು ಏನಾಗಿದೆ, ಇವ್ರಿಗೆ ನಾನು ಹೊಸದ್ ಮಾಡ್ತಾ ಇದೀನಿ ಅಂತ ಖುಷಿ, ನಮ್ಗೆ ಇದು ನಾನು ಹೇಳಿಲ್ವಾ ನಿಮಗೆ? ಇವೆಲ್ಲ ಆಲ್ರೆಡಿ ಕೇಳ್ಬಿಟ್ಟಿರೋದು, ಇವೆಲ್ಲ ರಿಹರ್ಸ್ ಆನ್ಸರ್. ಕರೆಕ್ಟ್. ಆಮೇಲೆ ನಾವಿದು ಅದೇ ಬೇರೆ ಸಿನಿಮಾ ಲ್ಯಾಂಗ್ವೇಜ್ ಅಲ್ಲಿ ಸ್ಕ್ರಿಪ್ಟ್ ತರನೇ ನೋಡಿದೀವಿ. ಎಲ್ಲ ಬೇರೆ ಎಲ್ಲ ನೋಡ್ಬಿಟ್ಟಿರೋದೆ. ಬಟ್ ಆನ್ ಅ ಸೀರಿಯಸ್ ನೋಟ್, ಸುನಿ ಸರೇ ಕತೆ ಬರ್ದಿರೋದು, ಅದ್ಭುತವಾಗಿ ಬರ್ದಿರೋದು. ಅವರೇ ಯಾವ್ದು ರೋಸ್ಟ್ ಯಾವ್ದು ಯಾವ್ದು ನಿಜ ಗೊತ್ತಾಗೋದು ಬೇಡ, ಇದನ್ನ ಹಿಂಗೆ ಬಿಟ್ಕೊಳ್ಳೋಣ. ಸೊ ಅಲ್ಲಿಗೆ ಥ್ಯಾಂಕ್ ಯು. ಹಾಯ್, ನಾನು ಶ್ರದ್ಧಾ ಶ್ರೀನಾಥ್, ಆಪರೇಷನ್ ಅಲ್ಮೇಲಮ್ಮ ತಂಡದಿಂದ. ರ್ಯಾಪಿಡ್ ರಶ್ಮಿ ಅವರ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಸಿಂಪಲ್ ಸುನಿ ಮಾತಾಡ್ತಾ ಇದ್ದೀನಿ. ರ್ಯಾಪಿಡ್ ರಶ್ಮಿ ಅವರ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಏನಾಗುತ್ತೋ ಅವೆಲ್ಲ ಮಾಡಿ. ಥ್ಯಾಂಕ್ ಯು. ಹಾಯ್, ನಾನು ನಿಮ್ಮ ರಿಷಿ ಮಾತಾಡ್ತಾ ಇದ್ದೀನಿ. ರ್ಯಾಪಿಡ್ ರಶ್ಮಿ ಅವರ ಚಾನೆಲ್ ನಿಮಗೆ ಇಷ್ಟ ಆಗಿದ್ದಲ್ಲಿ ಈ ಕೂಡಲೇ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ತುಂಬ ಅದ್ಭುತವಾಗಿರುವಂಥ ಕಾಂಟೆಂಟನ್ನು ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಸೊ ಐ ಆಮ್ ಶೋರ್ ಯು ವುಡಂಟ್ ವಾಂಟ್ ಟು ಮಿಸ್ ರ್ಯಾಪಿಡ್ ರಶ್ಮಿ ಶೋ. ಮಿಸ್ ಮಾಡಬೇಡಿ.